ಸರ್ ನಮಸ್ತೆ, ನನ್ನ ಹೆಸರು ಪವನ್ ಅಂತ, ಕೋಲಾರಿಂದ ಬರ್ತಾ ಇರೋದು. ಆಕ್ಚುಲಿ ಇದು ನಮ್ಮ ಒಂದು ವರ್ಷದಿಂದ ಇವ್ರನ್ನ ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡ್ತಾ ಇದ್ರು. ಸೊ ಅವರು ಹೇಳಿದ್ರು ಅಂತ ನಾನು ಫೌಂಡೇಶನ್ ಕ್ಲಾಸ್ ಅಟೆಂಡ್ ಮಾಡಿದೆ 2 months ಬ್ಯಾಕ್. ಸೊ ಫೌಂಡೇಶನ್ ಕ್ಲಾಸ್ ಅಲ್ಲಿ ಸರ್ನ ಹೇಳ್ಕೊಟ್ಟಿದ್ದು, ಗುರುಗಳು ಹೇಳ್ಕೊಟ್ಟಿದ್ದನ್ನೆಲ್ಲ ನಾನು ಗುರುಗಳು ಯಾವಾಗ ಹೇಳ್ತಾ ಇರ್ತಾರೆ, ನನ್ನ ನಂಬೇಡಿ, ನಾನು ಹೇಳೋದನ್ನ ನೀವು ಒಂದ್ಸತಿ ಟ್ರೈ ಮಾಡಿ, ನಿಮ್ ರಿಸಲ್ಟ್ ಬಂದ್ರೆ ನಾನು ನಂಬಿ ಅಂತ. ಸೊ ಅವರೇ ಹೇಳ್ಬೇಕಾದ್ರೆ ನಾನು ಯಾಕೆ ನಂಬಬೇಕು, ಟ್ರೈ ಮಾಡೋಣ ಅಂತಾನೆ ಈ 1.5 month ಇಂದ ನಾನು ಅದನ್ನ ಟ್ರೈ ಮಾಡಿದೆ. ನನ್ನಲ್ಲಿ ನಿಜವಾಗ್ಲೂ ರಿಸಲ್ಟ್ ನನಗೆ ಕಂಡಿದ್ದಕ್ಕೆ ನಾನು ಈ ಸ್ಪೆಷಲ್ ಕ್ಲಾಸ್ ಅಟೆಂಡ್ ಮಾಡ್ಲೇಬೇಕು ಅಂತ ಬೆಳಗ್ಗೆ ಎದ್ದು ಫಸ್ಟ್ ಇಂದ ಫಾಲೋ ಅಪ್ ಮಾಡ್ಕೊಂಡ್ಬಂದು ಸೊ ಇವತ್ತು ಫೌಂಡೇಶನ್ ಅಟೆಂಡ್ ಮಾಡಿದೆ. ಈಗ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಏನ್ ಕ್ಲಾಸ್ ಆಗಿದೆ, ಇದು ನಾವೇನೋ ಅನ್ಕೊಂಡಂಗೆ ಬಿಸ್ನೆಸ್ ಕ್ಲಾಸ್ ಅಲ್ಲ, ಯಾವ ರೀತಿ ಲೈಫ್ ನ ನಡ್ಸ್ಕೊಂಡು ಹೋಗ್ಬೇಕು, ಯಾವ ರೀತಿ ಲೈಫ್ ಅಲ್ಲಿ ನಾವು ಇರ್ಬೇಕು ಅನ್ನೋದ್ರ ಬಗ್ಗೆ ತುಂಬಾನೇ ಅದ್ಭುತವಾಗಿ ಹೇಳ್ಕೊಟ್ರು. ಸೊ ಇದನ್ನ ಫಾಲೋ ಅಪ್ ಮಾಡ್ಕೊಂಡ್ರೆ ನಾವು ಬಿಸ್ನೆಸ್ ಚೆನ್ನಾಗಿ ಮಾಡ್ಬೋದು, ಅದರ ರಿಸಲ್ಟ್ಸ್ ಕಾಣ್ಬೋದು ಅಂತ ತುಂಬಾ ಏನ್ ಹೇಳ್ತೀರಾ, ತುಂಬಾ ಎಂಥೂಸಿಯಾಸ್ಮ್ ಆಗಿದೆ. ಸೊ ಫೀಲ್ಸ್ ಈಗಲೇ ನಂಗೆ ಒಂದು ಪಾಸಿಟಿವ್ ಎನರ್ಜಿ ಬಂದಂಗಿದೆ. ಸೊ ನಾನೇನೋ ಮಾಡೇ ಬಿಡ್ತೀನಿ ಅನ್ನೋ ತರ. ಸೊ ಐ ಫೀಲ್ ಗ್ರೇಟ್. ಎಲ್ಲರೂ ಹೇಳ್ದಂಗೆ ಹಿಂದೆ ಗುರು ಇರಬೇಕು, ಮುಂದೆ ಗುರು ಇರಬೇಕು. ಸೊ ನಂಗೆ ಆಲ್ರೆಡಿ ಗುರು ಸಿಕ್ಕಿದ್ದಾರೆ. ನನ್ ಗುರಿ ಯಾವತ್ತಿಂದನೂ ಆಯ್ತು. ಸೊ ನಾನು ಅದನ್ನ ಅಚೀವ್ ಮಾಡೇ ಮಾಡ್ತೀನಿ. ಪಾಸಿಟಿವ್ ಇದು ನಂಗೆ ಬಂದಿದೆ. ಬೇಸಿಕಲಿ ಈಗ ಇದು ಬಿಸ್ನೆಸ್ ಕ್ಲಾಸ್ ಆಗಿರೋದ್ರಿಂದ ಇದಕ್ಕೆ ಅಟೆಂಡ್ ಆಗ್ಬೇಕಂತ ಅನ್ಸುತ್ತೆ ನಿಮ್ಗೆ? ಸರ್ ಅದೇ ನಾನು ಹೇಳಿದ್ನಲ್ಲ, ನಾನು ಫಸ್ಟ್ ಅಟೆಂಡ್ ಮಾಡಿದಾಗ ನಮ್ಮಮ್ಮ ಹೇಳಿದ್ರು ಒಂದು ರೀಸನ್ ಬಂದಿದೆ. ಸೊ ಫಸ್ಟ್ ನಾನು ಹೇಳಿದ್ರೆ ಫಾಲೋ ಅಪ್ ಮಾಡಿದಾಗ ನನಗೆ ಒಂದು ಇದಿತ್ತು. ಸೊ ಆಲ್ರೆಡಿ ರನ್ನಿಂಗ್ ಬಿಸ್ನೆಸ್ ಒಂದು ಇದ್ದಿದ್ರಿಂದ ಟ್ರೈ ಮಾಡಿದೀರಾ ಅಫರ್ಮೇಷನ್ಸ್ ನ ಟ್ರೈ ಮಾಡಿದ್ದೀನಿ. ಅದರಿಂದ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಸ್ಟಾರ್ಟ್ ಆಗಿದೆ ಬರೋಕೆ. ಸೊ ನಂದು ಆಲ್ರೆಡಿ ಬಿಸ್ನೆಸ್ ಇದ್ದು ಅದು ಸ್ವಲ್ಪ ನಾನು ಅನ್ಕೊಂಡ ರಿಸಲ್ಟ್ಸ್ ಕೊಡದೇ ಇದ್ದಾಗ, ಸೊ ಇಷ್ಟೊಳ್ಳೆ ಗುರುಗಳಿದ್ದಾಗ ನಾನು ಇನ್ಯಾರತ್ತೂ ಸಜೆಷನ್ ಯಾಕೆ ಕೇಳಬೇಕು, ಗುರುಗಳ ಹತ್ರನೇ ಬಂದ್ರೆ ನನ್ ಸೊಲ್ಯೂಷನ್ ಸಿಗುತ್ತಲ್ವಾ ಅನ್ನೋ ಒಂದೇ ರೀಸನ್ಗೆ ನಾನು ಇಲ್ಲಿ ಬಂದಿದ್ದು. ನನ್ ಸೊಲ್ಯೂಷನ್ ಸಿಕ್ಕಿದೆ ಆಲ್ರೆಡಿ. ಹಾ ಸರ್. ಓಕೆ ಸರ್, ಬರೋಕ್ಕೂ ಮುಂಚೆ ಲೈಕ್ ಈಗ ಬಂದಿದ್ದೀರಾ, ಸೊ ಇಲ್ಲಿಂದ ಕ್ಲಾಸಿಂದ ಹೋದ್ಮೇಲೆ ಏನ್ ಕಲ್ತ್ಕೊಂಡ್ರಿ ಅಂತ ಹೇಳ್ಬೋದಾ? ಸರ್ ಇಲ್ಲಿಂದ ಹೋದ್ಮೇಲೆ ನಾನು ಇಷ್ಟ ದಿನ ಏನ್ ಮಿಸ್ಟೇಕ್ಸ್ ನಾನು ಬಿಸ್ನೆಸ್ ಅಲ್ಲಿ ಮಾಡ್ತಾ ಅನ್ನೋದು ಒಂದು ಕ್ಲಿಯರ್ ಆಗಿ ನಂಗೆ ಅರ್ಥ ಆಗಿದೆ. ಸೊ ನನ್ಗೆ ಇದು ಗಮನಕ್ಕೂ ಬಂದಿರಲಿಲ್ಲ, ಈ ತರ ಎಲ್ಲ ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ನನ್ನ ಲೈಫ್, ನನ್ನ ಬಿಸ್ನೆಸ್ ಅಲ್ಲಿ ಇಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ. ಸೊ ಈ ಕ್ಲಾಸ್ ಇದಾದ್ಮೇಲೆ ಓಕೆ ಈ ತರ ಮಿಸ್ಟೇಕ್ಸ್ ನಾನು ಆಲ್ರೆಡಿ ಒಂದಷ್ಟು ನೋಟ್ಸ್ ಮಾಡ್ಬಿಡಿದೀನಿ. ಸೊ ಇಲ್ಲಿ ಹೋಗಿದ ತಕ್ಷಣ ನಾಳೆ ಮಂಡೇ ಆಗಿರೋದ್ರಿಂದ ನಾಳೆಯಿಂದನೇ ನಾನು ಅದನ್ನೆಲ್ಲ ಇಂಪ್ಲಿಮೆಂಟು ಮಾಡಿ, ಸೊ ಒಂದೊಂದನ್ನೇ ಎಲಿಮಿನೇಟ್ ಮಾಡ್ತಾ ನನ್ನ ಬಿಸ್ನೆಸ್ ಅಲ್ಲಿ ಫರ್ದರ್ ಗ್ರೋತ್ ನೋಡ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದೀನಿ. ಓಕೆ ಸರ್, ನೀವು ಕಾಮನ್ ಆಗಿ ಬಿಸ್ನೆಸ್ ಮಾಡ್ಬೇಕಂದಾಗ ಈ ತರ ಕೋಚಿಂಗ್ಸ್ ಎಲ್ಲ ತಗೊಂಡಿದ್ದೀರಾ ಹೇಗೆ? ಸರ್ ಇಲ್ಲ, ಯಾವ ಕೋಚಿಂಗ್ ಇಲ್ಲ. ನನ್ಗೆ ಓನ್ ಆಗಿ ನಾನು ಸಿವಿಲ್ ಎಂ.ಟೆಕ್ ಮಾಡಿದ್ದೆ. 1 year ತನಕ ವರ್ಕ್ ಮಾಡಿದೆ ಇಂಟೀರಿಯರ್ ಡಿಸೈನರ್ ಆಗಿ. ಸೊ ನನ್ಗೆ ಒಂದು ಇದಿತ್ತು, ಎಲ್ಲರ ಹತ್ರ ನಾನು ಹೋಗಿ ಜಾಬ್ ಮಾಡ್ಕೊಂಡು ಅದೇ 9 to 6 ಜಾಬ್ ಆಗ್ಬಾರ್ದು. ಸೊ ಐ ವಾಂಟ್ ಟು ಬಿ ಸಮಥಿಂಗ್ ಡಿಫರೆಂಟ್ ಅಂತ ನಾನೇ ಓನ್ ಆಗಿ ಸ್ಟಾರ್ಟ್ ಮಾಡ್ಬೇಕು ಅಂತ. ಗೊತ್ತಿರೋ ಬಿಸ್ನೆಸ್ ಅಲ್ಲದೆ ಇದ್ರು ಸ್ವಲ್ಪ ನಾಲೆಜ್ ಇದ್ದಿದ್ರಿಂದ ಸೊ ನಾನು ಇಂಟೀರಿಯರ್ಸ್ ವಿತ್ ನಂದು ಟೈಲ್ ಶೋರೂಮ್ ಇತ್ತು. ಸೊ ಸ್ಟಾರ್ಟ್ ಮಾಡಿದೆ ಅದು. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾರ್ಮಲ್ ಎಲ್ಲರೂ ಅಂತ ಇದ್ದಂಗೆ ಒಂದು ಬೇಬಿ ಇದು ಸ್ಟೆಪ್ ಬೈ ಸ್ಟೆಪ್ ಗ್ರೋತ್ ಆಗುತ್ತೆ ಅಂತ 1 year ಆಯ್ತು, 1.5 year ಆಯ್ತು, 2 year ಆಯ್ತು. ಸೊ ಅದು ಗ್ರೋತೇ ಇಲ್ಲ. ಸೊ ಸೇಮ್ ಫ್ಲಾಟ್ ವೇ ಅಲ್ಲೇ ಹೋಗ್ತಾ ಇತ್ತು. ಸೊ ಯಾಕೆ ಏನೋ, ಯಾಕಂದ್ರೆ ನಾನು ಅನ್ಕೊಳ್ತಾ ಇದ್ದೆ ಸೊ ನನ್ನಲ್ಲಿ ಏನೋ ಮಿಸ್ಟೇಕ್ಸ್ ಇದೆ, ಇಲ್ಲ ನಾನೇ ಬಿಸ್ನೆಸ್ ಬಗ್ಗೆ ರಾಂಗ್ ಅನಾಲಿಸಿಸ್ ಮಾಡ್ಕೊಂಡು ಫೀಲ್ಡ್ ಇಳಿದ್ಬಿಟ್ಟೆ ಅಂತ. ಸೊ ಇವಾಗ ನನಗೆ ಕ್ಲಾಸ್ ಅಲ್ಲಿ ಇವರು ಹೇಳ್ತಾ ಇದ್ದ ಚಿಕ್ಕ ಮಿಸ್ಟೇಕ್ಸ್ ಅದು ಓಕೆ ಈ ತರ ಮಿಸ್ಟೇಕ್ಸ್ ಇಂದ ನನ್ ಗ್ರೋತ್ ಇಲ್ಲ ಅನ್ನೋದು ನಂಗೆ ಈಗ ರಿಯಲೈಸ್ ಆಗ್ತಾ ಇದೆ. ಓಕೆ ಸರ್, ತುಂಬಾ ಕ್ಲಾಸ್ ತುಂಬಾ ಹೆಲ್ಪ್ ಆಗಿದೆ. ಡೆಫಿನೆಟ್ಲಿ ಕ್ಲಾಸ್ ಗುರುಗಳ ಬಗ್ಗೆ ಒಂದು 4 ವರ್ಡ್ಸ್ ಹೇಳ್ಬೇಕು, ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ನಾನು ಆಗ್ಲೇ ಹೇಳಿದ್ನಲ್ಲ, ಮುಂದೆ ಗುರು ಇರಬೇಕು, ಹಿಂದೆ ಒಳ್ಳೆ ಗುರುಗಳು ಇರಬೇಕು ಅಂತ. ಖಂಡಿತವಾಗ್ಲೂ ಇವ್ರು ಒಳ್ಳೆ ಗುರುಗಳೇ. ಇವರಿಂದ ಒಳ್ಳೆ ಗುರುಗಳು ನಿಮ್ಗೆ ಸಿಗಕ್ ಸಾಧ್ಯ ಇಲ್ಲ. ಎಂತದೇ ಸಿಚುವೇಶನ್, ಎಂತದೇ ಸೊಲ್ಯೂಷನ್ ನಿಮಗೆ ಬೇಕಿದ್ರು ಇವ್ರನ್ನ ಒಂದ್ಸತಿ ನೀವು ಮೀಟ್ ಆಗಿ ನೋಡಿ, ನಿಮ್ ಲೈಫಲ್ಲಿ ಆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ.